ಸೊ ಓಕೆ ಗೈಸ್, ನಮಸ್ತೆಗಳೇ. ಅಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ನನ್ನ ಕಸಿನ್ನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ವಿ. ಸೊ ಅಲ್ಲಿಂದ ಮೆಟ್ರೋ ಗ್ರೀನ್ ಲೈನ್ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಲಿ ಇಳಿದ್ವಿ. ಅಲ್ಲಿಂದ ಸ್ವಲ್ಪ ಒರೇನ್ ಮಾಲಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸು. ಅಲ್ಲಿ ದ ರಾಮೇಶ್ವರಂ ಕೆಫೆ ರಾಜಾಜಿನಗರ್ ಹತ್ರ ಬಂದ್ವಿ. ಸೊ ಒಳಗಡೆ ಹೋಗೋ ಟೈಮಲ್ಲಿ ಎಂಟ್ರ್ ಆಗೋ ಟೈಮಲ್ಲಿ ಫುಲ್ ರಶ್ ಇತ್ತು, ಆ್ಯಂಬಿಯನ್ಸು ಚೆನ್ನಾಗಿತ್ತು ಮತ್ತು ಫುಲ್ ಹೈಜೀನ್ ಇತ್ತು. ದ ರಾಮೇಶ್ವರಂ ಕೆಫೆ ನಿಮಗೆ ಗೊತ್ತಿದೆ, ಓವರ್ ಹೈಪ್ಡ್ ಮತ್ತು ಫುಲ್ ಫೇಮಸ್ಸು. ಮತ್ತು ವೆರೈಟೀಸ್ ಆಫ್ ದೋಸೆಸ್ ಮತ್ತು ಬ್ರೇಕ್ಫಾಸ್ಟು ಆ ಥರ ಎಲ್ಲ ಸಿಗುತ್ತೆ ನಿಮಗೆ. ಸೊ ಆರ್ಡ್ರ್ ಮಾಡೋಕ್ಕೆ ಕೌಂಟ್ರ್ ಆರ್ಡ್ರ್ ಮಾಡ್ಬೋದು, ಮತ್ತು ಇಲ್ಲೇ ಡಿಜಿಟಲ್ ಸ್ಕ್ರೀನ್ ಇದೆ, ಅಲ್ಲಿ ನೀವು ಡಿಜಿಟಲ್ ಸ್ಕ್ರೀನಲ್ಲಿ ಇದು ಮಾಡಿ UPI ಆರ್ಡ್ರ್ ಮಾಡ್ಬೋದು ನೀವು. ಸೊ ನಾನು ಆರ್ಡ್ರ್ ಮಾಡಿದ್ದು ಒಂದು ಬಟರ್ ಮಸಾಲೆ ದೋಸೆ, ಗೀ ಪುಡಿ ದೋಸೆ, ಆಮೇಲೆ ಕೇಸರಿ ಬಾತ್ ಆರ್ಡ್ರ್ ಮಾಡಿದ್ದೆ. ಸೊ ಆಮೇಲೆ ಇವ್ರು ನೋಡೋಕೆ ಚೆನ್ನಾಗಿ ಏನಂತ ಹೇಳಿದ್ರೆ ದೋಸೆ ಹಾಕೋದು ಮತ್ತು ತುಪ್ಪ ಸುರಿಯೋದು. ತುಪ್ಪ ಇವ್ರದ್ದು ಹಾಕೋದೇ ಚೆನ್ನಾಗಿರುತ್ತೆ, ನೀವು ನೋಡ್ಬೋದಂತೆ. ಅಲ್ಲಿ ದೋಸೆನೂ ಹಾಕ್ತಿದ್ದಾರೆ ಮತ್ತು ತುಪ್ಪ ಸುರಿತಿದ್ದಾರೆ ನೋಡಿ, ಅದು ನೋಡೋಕೆ ಒಂಥರ ಚೆನ್ನಾಗಿತ್ತು. ಸೊ ಓಕೆ, ಫಸ್ಟು ನಾನು ಇದು ಕೇಸರಿ ಬಾತ್ ಆರ್ಡ್ರ್ ಮಾಡಿದ್ದೆ. ಆ ಕೇಸರಿ ಬಾತು ತುಪ್ಪದ ಸ್ಮೆಲ್ ಭಾಳ ಚೆನ್ನಾಗಿದೆ, ತುಪ್ಪದ ಸ್ಮೆಲ್ ಬರುತ್ತೆ ಕೇಸರಿ ಬಾತಲ್ಲಿ, ಭಾಳ ಸಖತ್ತಾಗಿತ್ತು. ಮಾತ್ರ ತುಪ್ಪನೂ ಜಾಸ್ತಿ ಇತ್ತು, ತಿನ್ನೋಕ್ಕೂ ಚೆನ್ನಾಗಿತ್ತು, ನನಗೆ ಭಾಳ ಇಷ್ಟ ಆಯಿತು. ಬಟ್ ಒಂದು ಪ್ಲೇಟ್ ಇಬ್ಬರು ತಿನ್ಬೋದು ಅಷ್ಟೇ, ನನಗೆ ಒಬ್ಬನಿಗೆ ತಿನ್ನೋಕ್ಕಾಗಿಲ್ಲ. ಅಲ್ಲೇ ಕೂರಕ್ಕೆ ಜಾಗ ಇರಲಿಲ್ಲ, ಅಲ್ಲೇ ಮೆಟ್ಲೆಲ್ಲ ಇತ್ತು, ತುಂಬ ಕ್ಲೀನಾಗಿತ್ತು. ಇದು ಕೆಫೆ ತುಂಬ ಕ್ಲೀನಾಗಿತ್ತು. ಅಲ್ಲೇ ನೀವು ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಆ್ಯಂಡ್ ಆನಂತರ ನಾವು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ತುಪ್ಪನೂ ಇತ್ತು ಮತ್ತು ತುಪ್ಪ ಸ್ಮೆಲ್ ಬರ್ತಿತ್ತು. ಆಮೇಲೆ 2 ಟೈಪಿನ ಚಟ್ನಿ ಕೊಡ್ತಾರೆ ಮತ್ತು ಸಾಂಬಾರು ಕೊಡ್ತಾರೆ, 3 ಮಿಕ್ಸ್ ಮಾಡಿದ್ವಿ. ಭಾಳ ಸಖತ್ತಾಗಾಯಿತು, ಕ್ರಿಸ್ಪಿ ಇತ್ತು ದೋಸೆ. ಒಳಗಡೆ ಆಲೂಗೆಡ್ಡೆ ಪಲ್ಯ ಇತ್ತು ಆ್ಯಂಡ್ ಚಟ್ನಿ, ತುಪ್ಪ ಆ್ಯಂಡ್ ಎಲ್ಲ ಕಾಂಬಿನೇಷನ್ಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಆರ್ಡ್ರ್ ಮಾಡಿದ್ದು ಗೀ ಪುಡಿ ದೋಸೆ ಆರ್ಡ್ರ್ ಮಾಡಿದ್ವಿ. ಸೊ ಇದು ಜಸ್ಟ್ ಸ್ವಲ್ಪ ಇದು ಪುಡಿ ಹಾಕಿರ್ತಾರೆ, ಚಟ್ನಿ ಪುಡಿ ಜಾಸ್ತಿ ಇರುತ್ತೆ ಇದರಲ್ಲಿ. ಇದು ಚೆನ್ನಾಗಿತ್ತು, ಕ್ರಿಸ್ಪಿ ಇತ್ತು, ಟೇಸ್ಟೇ ಡಿಫ್ರೆಂಟ್ ಇತ್ತು. ಬನ್ನಿ ಅಂತ ಒಂದ್ಸಲಿ ಮಸ್ಟು ಟ್ರೈ ಮಾಡಿ ಅಂತೆ ರಾಮೇಶ್ವರಂ ಕೆಫೆಲಿ, ನನಗೆ ಭಾಳ ಇಷ್ಟ ಆಯಿತು, ಮಸ್ಟು ಟ್ರೈ ಮಾಡಿ ಅಂತೆ. ಇಲ್ಲಿ ಏನಂತ ಹೇಳಿದ್ರೆ ನಾವು ದೋಸೆನೇ ತಿಂದು ಆ ಕೇಸರಿ ಬಾತ್ ತಿಂದೇ ಹೊಟ್ಟೆ ತುಂಬಿತು ನಮಗೆ. ಇನ್ನೊಂದು ಆರ್ಡ್ರ್ ಮಾಡೋಣ ಅಂತ ಇದ್ವಿ, ಇಡ್ಲಿ ಮತ್ತು ವಡೆ ಎಲ್ಲ ಟ್ರೈ ಮಾಡೋಣ ಅಂತ. ಬಟ್ ರಶ್ಶು ಇತ್ತು ಆ್ಯಂಡ್ 2 ಟೈಪಿಂದ ದೋಸೆಯಲ್ಲೇ ನಮಗೆ ಹೊಟ್ಟೆ ತುಂಬಕ್ಕಾಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ನಾವಲ್ಲಿ ಒಂದು ಕಾಫಿ ಮತ್ತು ಬಾದಾಮ್ ಮಿಲ್ಕ್ ಆರ್ಡ್ರ್ ಮಾಡಿದ್ವಿ. ಅಲ್ಲಿ ಬೇರೆ ಸೆಕ್ಷನಲ್ಲಿತ್ತು, ಅಲ್ಲೇ ಟೀ ಮತ್ತು ಕಾಫಿ ಸೆಕ್ಷನ್ ಇದೆ, ಜ್ಯೂಸಸ್ ಇದೆ, ಅಲ್ಲೆಲ್ಲ ಇದೆ. ಸೊ ಇಷ್ಟು ಟ್ರೈ ಮಾಡಿದ್ವಿ, ಮಸ್ಟು ವಿಸಿಟ್ ಮಾಡಿ ಅಂತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.